ಈ ಒಂದು ವಿಡಿಯೋನ ನೀವೆಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರಾ. ಈ ವಿಡಿಯೋ ಏನಿದೆ ಅಲ್ಲ, ಇದು AMC ಅವರ ಕುಕ್ವೇರ್ ವಿಡಿಯೋ. ಈ ವಿಡಿಯೋನ ನಾವು ಕೂಡ ನೋಡಿದ್ವಿ. ಹಾಗೆಯೇ ಮನೆಯಲ್ಲೂ ಕೂಡ ಮಾತಾಡಿದಾಗ ಆಯಿತು, ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ಅವರನ್ನು ಮನೆಗೆ ಕರೆಸೋಣ, ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗೂ ಇದೆ ಅಂತ ಅಂದ್ಬಿಟ್ಟು ಅವರಿಗೆ ಫೋನ್ ಮಾಡಿದ್ವಿ. ಈ ನಂಬರ್ಗೆ ಫೋನ್ ಮಾಡಿ ಕರೆದಾಗ ಅವರು ಕೂಡ ಹೇಳ್ದಾಗೇ ಮನೆಗೆ ಬಂದುಬಿಟ್ಟು ಒಂದು ಸ್ಮಾಲ್ ಡೆಮೋ ಕೊಡ್ತೀವಿ, ನೀವು ಈ ಪ್ರಾಡಕ್ಟ್ಸ್ ಏನಿದೆ ಅಲ್ಲ ಇದ್ರ ಬಗ್ಗೆ ಎಲ್ಲದು ನೀವು ಮಾಹಿತಿನ ತಿಳ್ಕೊಬೋದು ಅಂತ ಹೇಳಿದ್ರು. ಆಯಿತು ಅಂತ ಅಂದ್ಬಿಟ್ಟು ನಾವು ಒಂದು ದಿನ ಅವರಿಗೆ ಇಂಥ ದಿನ ಅಂತ ಹೇಳಿಬಿಟ್ಟು ಅವರಿಗೆ ಟೈಮ್ನ ಫಿಕ್ಸ್ ಮಾಡಿದ್ವಿ. ಅದೇ ರೀತಿಯಾಗಿ ಅವರು ಕೂಡ ಮನೆಗೆ ಬಂದರು. ಆಮೇಲೆ ಮನೆಗೆ ಬಂದಾದಮೇಲೆ ನಮಗೆ ಪ್ರತಿಯೊಬ್ಬರಿಗೂ ಕೂರಿಸ್ಬಿಟ್ಟು ಆ ಪ್ರಾಡಕ್ಟ್ ಹೇಗಿದೆ, ಯಾವ ಥರ ಇದೆ, ಅವರು ಹೇಳಿರ್ತಕ್ಕಂಥ ವಿಡಿಯೋದಲ್ಲಿ ಹೇಳಿರೋ ಹಾಗೇ ಅದು 30 ವರ್ಷ ಗ್ಯಾರಂಟಿ ಇದೆನಾ, ಏನು ಆ ಪ್ರಾಡಕ್ಟಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದೂ ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಹಾಗೆಯೇ ಅದ್ರ ಬಗ್ಗೆ ಪೂರ ತಿಳಿಸ್ಕೊಟ್ಟು ನಾವು ಅವ್ರು ಹೇಳ್ದಾಗೇ ವಿತೌಟ್ ವಾಟರ್ ಹಾಗೆ ವಿತೌಟ್ ಆಯಿಲಲ್ಲಿ ನಾವು ಯಾವ ರೀತಿಯಾಗಿ ಅಡುಗೆ ಮಾಡ್ಕೋಬಹುದು ಅಂತಲೂ ಇಲ್ಲಿ ನಮಗೆ ಒಂದು ಸ್ಮಾಲ್ ಡೆಮೋ ಕೊಟ್ಟರು. ನೀವು ನೋಡ್ತಾ ಇರ್ಬೋದು ಪಕ್ಕಕ್ಕೆ ವಿತೌಟ್ ವಾಟರಲ್ಲಿ ನಾವು ಏನೇನು ತರಕಾರಿಗಳನ್ನು ಹಾಕಿಬಿಟ್ಟು ಬೇಯಿಸ್ಬೋದು ಯಾವ ರೀತಿಯಾಗಿ ಅನ್ನೋದನ್ನು ಕೂಡ ಅವರು ಪಕ್ಕಕ್ಕೆ ಇಟ್ಟಿದ್ದಾರೆ. ಹಾಗೆಯೇ ಇವರು ವಿತೌಟ್ ಆಯಿಲ್ ಇಲ್ಲದೆ ಇರೋ ಹಾಗೆ ಯಾವ ರೀತಿ ಉಪ್ಪಿಟ್ಟು ಮಾಡೋದು ಅಂತ ಒಂದು ಸ್ಮಾಲ್ ಡೆಮೋ ಕೊಟ್ಟರು. ನಾವು ಎಣ್ಣೆ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಿದಾಗೇ ಯಾರೂ ತಿನ್ನಲ್ಲ ಮನೆಯಲ್ಲಿ. ಇವರು ಎಣ್ಣೆ ಹಾಕಲಿಲ್ಲಂಗೆ ಯಾವ ರೀತಿ ಉಪ್ಪಿಟ್ಟು ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಎಲ್ಲರೂ ನೋಡೋಣ ಅಂತಂದು ನೋಡ್ಕೋತಾ ನಿಂತ್ಕೊಂಡ್ವಿ. ಅವ್ರು ಪ್ರತಿಯೊಂದು ಹಂತನೂ ಹೇಳ್ತಾ ಹೋದರು, ಹಾಗೆಯೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ಎಲ್ಲ ತರಕಾರಿಗಳನ್ನು ಕೂಡ ಹಾಕಿಬಿಟ್ಟು ಉಪ್ಪಿಟ್ಟನ್ನು ಯಾವ ರೀತಿಯಾಗಿ ಮಾಡಬಹುದು ಅಂತಂದು ತೋರಿಸ್ಕೊಟ್ರು. ನಮಗೆ ಆಶ್ಚರ್ಯ ಆಯಿತು, ಹೌದು ಇಷ್ಟೆಲ್ಲ ಚೆನ್ನಾಗಿ ಮಾಡ್ಕೋಬಹುದಾ ಅಂತ ಅಂದ್ಬಿಟ್ಟು. ಹಾಗಂತ ನಾವು ಎಣ್ಣೆನೇ ಹಾಕಲಿಲ್ಲಂಗೆ ಅಡುಗೆ ಮಾಡ್ಕೋಬೇಕು ಅಂತ ಅಲ್ಲ, ಬೇಕು ಅಂತಂದರೆ ಎಣ್ಣೆ ಯೂಸ್ ಮಾಡ್ಬೋದು. ಆದರೆ ಎಣ್ಣೆನೇ ಹಾಕಲಿಲ್ಲಂಗೆ ಇಷ್ಟು ಟೇಸ್ಟಾಗಿ ಆಗುತ್ತೆ ಅಂತ ಅಂದಾಗ ಎಣ್ಣೆ ಯಾಕೆ ಬೇಕು ಅಂತಲೂ ನಮಗನ್ನಿಸ್ತು. ಅವರು ಉಪ್ಪಿಟ್ಟು ಮಾಡಿದಾಗ ಎಲ್ಲರೂ ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು ಅಂದರೆ, ನೋಡೋಣ ಯಾವ ರೀತಿಯಾಗಿ ಟೇಸ್ಟ್ ಬರುತ್ತೆ ಏನು ಎಂತು ಅಂತಂದು. ಅದರಲ್ಲೂ ಇವಾಗ ಎಲ್ಲರೂ ಡಯಟ್ ಅಂತ ಹೇಳ್ತಾರೆ, ಎಣ್ಣೆ ಜಾಸ್ತಿ ತಿನ್ನಬಾರ್ದು, ಹಾಗೇನೆ ಕರೆದಿರ್ತಕ್ಕಂತಹ ಪದಾರ್ಥಗಳು ಅಂದರೆ ಸಾಕು ತುಂಬ ಯೋಚನೆ ಮಾಡ್ತಾರೆ ಅಲ್ವಾ. ಇದನ್ನೆಲ್ಲ ಯೋಚನೆ ಮಾಡಿದಾಗ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆಯೇ ನಮ್ಮ ಮನೆಯಲ್ಲಿ ನನ್ನ ಅಳಿಯನೂ ಕೂಡ ಕಾಯ್ತಾ ಕೂತಿದ್ದ, ಉಪ್ಪಿಟ್ಟು ಹೇಗಾಗುತ್ತೆ ನೋಡಬೇಕು, ನನಗೆ ಫಸ್ಟ್ ತೋರಿಸಿ ಅಂತ ಅಂದ್ಬಿಟ್ಟು. ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ. ಅವರು ಉಪ್ಪಿಟ್ಟನ್ನು ಕೂಡ ನಾವು ಯಾವ ರೀತಿ ಮನೇಲಿ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಮಾಡಿದರು. ಇವಾಗ ತೋರಿಸ್ತಾರೆ ನೋಡಿ. ಸ್ವಲ್ಪನೂ ಈ ಪಾತ್ರೆಯಲ್ಲಿ ಕೆಳಗಡೆ ಸ್ವಲ್ಪನೂ ಅಂಟಿರಲಿಲ್ಲ. ಅಂದರೆ ನಾವು ಉಪ್ಪಿಟ್ಟು ಮಾಡಿದಾಗ ಸ್ವಲ್ಪ ಅಂಟುತ್ತಲ್ವ ನಾವು ಮಾಮೂಲು ಪಾತ್ರೆಯಲ್ಲಿ ಮಾಡಿದಾಗ, ಇದರಲ್ಲಿ ಆ ರೀತಿ ಏನೂ ಇರಲಿಲ್ಲ. ಆವಾಗ ಅನ್ನಿಸ್ತು, ಅಯ್ಯೋ ಕ್ಲೀನಿಂಗ್ ಪ್ರೊಸೀಜರ್ ಕೂಡ ಎಷ್ಟು ಈಸಿ ಅಲ್ವಾ ಅಂತ ಅಂದ್ಬಿಟ್ಟು. ನಾವು ಪಾತ್ರೆ ತೊಳಿಲಿಕ್ಕೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಅವನು ನನಗೆ ಫಸ್ಟ್ ಕೊಡಿ ಅಂತಂದು ಕೂತ್ಕೊಂಡಿದ್ದ. ಹಾಗಾಗಿ ಅವನಿಗೇ ಫಸ್ಟು ಉಪ್ಪಿಟ್ಟನ್ನು ಕೊಟ್ಟರು. ತುಂಬ ಚೆನ್ನಾಗಾಗಿತ್ತು. ಹಾಗೆಯೇ ಪರಿಮಳ ಕೂಡ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಉಪ್ಪಿಟ್ಟನ್ನು ಸೇಮ್ ಹೋಟ್ಲಲ್ಲಿ ಹೇಗೆ ಮಾಡ್ತಾರಲ್ಲ ಅದೇ ರೀತಿಯಾಗಿ ಟೇಸ್ಟ್ ಇತ್ತು. ಹಾಗೆ ತರಕಾರಿ ಕೂಡ ಅವರು ಬೇಯಿಸಿದ್ದನ್ನು ತೋರಿಸಿದ್ರು. ಅದನ್ನು ತುಂಬ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿತ್ತು. ಅವನು ರೆಡಿಯಾಗಿ ಕೂತ್ಕೊಂಡಿದ್ದ. ಹಾಗೆ ಬಿಸಿ ಉಪ್ಪಿಟ್ಟಿತ್ತು. ಅದನ್ನು ಅವನು ಬಾಯಿಗೆ ಹಾಕ್ಕೊಳ್ತಿದ್ದಂಗೆ ಆ ಬಿಸಿ ಉಪ್ಪಿಟ್ಟಲ್ಲೇ ಮಮ್ಮಿ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಂದು ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಉಪ್ಪಿಟ್ಟಂದ್ರೇ ಆಗಲ್ಲ. ಕ್ವಾಲಿಟಿಯಲ್ಲಿ ಯಾವುದೇ ಥರದ್ದು ಕಾಂಪ್ರಮೈಸ್ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ಕನ್ಫರ್ಮ್ ಆಗೋಯಿತು. ನಾವು ಹಾಗಾಗಿ ಬೈ ಮಾಡಿದ್ವಿ, ಪ್ರಾಡಕ್ಟ್ಸನ್ನು ಬೈ ಮಾಡಿ ಅದನ್ನು ಇವಾಗ ಯೂಸ್ ಕೂಡ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟು ಅಂತಂದರೆ ನನ್ನ ಕಡೆಯಿಂದ ಹೈಲಿ ರೆಕಮೆಂಡೆಡ್ ಅಂತಲೇ ನಾನು ಹೇಳ್ತೀನಿ. ನೀವು ಬೇಕಿದ್ದರೆ ಅವ್ರು ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಫೋನ್ ಮಾಡಿ ಕರೆಸ್ಕೊಂಡು ಡೆಮೋ ನೋಡಿ, ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ನೀವು ಪ್ರಾಡಕ್ಟನ್ನು ಬೈ ಮಾಡಬಹುದು. ಯಾವುದೇ ಕಾರಣಕ್ಕೂ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಮತ್ತು ಇದೇ ರೀತಿಯಾಗಿ ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಬಾಯ್.